ಆತ್ಮೀಯ ಕರ್ನಾಟಕ ನಾಡಿನ ರೈತ ಬಂಧುಗಳೇ, ಇದೇ ಮಾರ್ಚ್ 11ನೇ ತಾರೀಕು ಮಂಗಳವಾರ ಯಾದಗಿರಿ ಜಿಲ್ಲೆಯ ಸಹಾಪುರ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರೈತ ಜಾಗೃತಿ ಸಭೆಯನ್ನು ನಮ್ಮ ಅಲ್ಲಿನ ಹೋರಾಟಗಾರ ಯುವ ಮಿತ್ರ ಮಹೇಶ್ ಸುಬೇದಾರ್ ಅವರ ನೇತೃತ್ವದಲ್ಲಿ ಪಚ್ಚೆ ನಂಜುಂಡಸ್ವಾಮಿ, ಚುನ್ನಪ್ಪ ಪೂಜಾರಿ ಮತ್ತು ಪೂಜ್ಯ ಗುರುಗಳಾದ ಸಸಿಕಾಂತ್ ಪಡಸಲಗಿ, ಮುರುಘರಾಜೇಂದ್ರ ಗುರುಗಳು, ಮಲ್ಲಿಕಾರ್ಜುನ ಶಿವಾಚಾರ್ಯರು, ಪಂಚಮಸಾಲಿ ಜಗದ್ಗುರುಗಳು, ಮಾಳಿಂಗರಾಯ ಗುರುಗಳು ಮತ್ತು ಮುಂತಾದ ಅಲ್ಲಿನ ದಾರ್ಶನಿಕರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಭಾಗದ ಸಾವಿರಾರು ಸಂಖ್ಯೆಯ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ರೈತ ಜಾಗೃತಿ ಸಭೆ ನಡೀತಾ ಇದೆ. ಈ ರೈತ ಜಾಗೃತಿ ಸಭೆಯಲ್ಲಿ ರೈತ ಸಾಧಕರಿಗೆ ವಿಶೇಷವಾದ ಒಂದು ಪ್ರೋತ್ಸಾಹ ನೀಡಿ ಅವರನ್ನು ಗೌರವಿಸುವಂಥ ಕೆಲಸನೂ ಕೂಡ ಅಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಭಾಗದಿಂದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಇಮ್ಮಾ ರಘು ಅವರು, ನಂಜನಗೂಡು ತಾಲೂಕು ಅಧ್ಯಕ್ಷರಾದ ಸತೀಶ್ ರಾವ್ ಮತ್ತು ನಮ್ಮ ನಂಜನಗೂಡು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯವರಾದ ದೇವರಾಜು ಮುಂತಾದ ರೈತ ಪ್ರಮುಖರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ರೈತ ಬಂಧುಗಳಲ್ಲಿ, ರೈತ ಸಂಘಟನೆ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊತಾ ಇರೋದು ಏನಪ್ಪ ಅಂದರೆ, ಮಾರ್ಚ್ 11ನೇ ತಾರೀಕು ಮಂಗಳವಾರ ಮರೆಯದೆ ಸಹಾಪುರ ತಾಲೂಕಿನಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ರೈತ ವಿರೋಧಿ ಕಾನೂನುಗಳು ಏನು ಜಾರಿ ಆಗ್ತಾ ಇದೆ, ರೈತರು ಇವತ್ತು ಬದುಕಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಭೂಮಿ ತಾಯಿಯನ್ನು ಮಾರಿ ಇವತ್ತು ರೈತರು ಜೀವನ ಸಾಗಿಸಬೇಕಾದಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಗೆ ಅಂತ್ಯ ಆಡಬೇಕು ಅಂದರೆ ನಾವು ಒಗ್ಗಟ್ಟಾಗಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದಿರೋಂಥದ್ದು. ಹೋರಾಟದಿಂದನೇ ನಾವೆಲ್ಲನೂ ಪಡೀಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಹಾಗಾಗಿ ನಾವು ಮಾರ್ಚ್ 11ನೇ ತಾರೀಕು ಮಂಗಳವಾರ ಸಹಾಪುರ್ನಲ್ಲಿ ರಾಜ್ಯ ಮಟ್ಟದಿಂದ ಎಷ್ಟು ಸಾವಿರಾರು ಸಂಖ್ಯೆಯ ರೈತರ ದೊಡ್ಡ ಒಂದು ಪ್ರದರ್ಶನವನ್ನು, ದೊಡ್ಡ ಒಂದು ಹೋರಾಟದ ಶಕ್ತಿಯನ್ನು ಈ ಸರ್ಕಾರಕ್ಕೆ ತೋರಿಸೋಣ ಬನ್ನಿ ಅಂತೇಳಿ ಈ ಮುಖಾಂತರ ಕೋರ್ಕೊತಾ ಇದ್ದೀನಿ. ನಮಸ್ಕಾರಗಳು. ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ.